ಥ್ಯಾಂಕ್ ಯು. ನೋಡಿ, ಅದು ಏನು ದೇವ್ರನ್ನ ಹೇಳಿದ್ದು, ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದೀವಿ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ನಾವು ಏನು ನಿರ್ಣಯ ತಗೊಂಡಿದ್ದೀವಿ, ಯಾರ್ದು ಕೂಡ ಒತ್ತಾಯ ಪೂರ್ವಕವಾಗಿ ನಾವು ಅಕ್ವಿಷನ್ ಮಾಡೋದಿಲ್ಲ. ಒಂದೇ ಎಕರೆನೂ ಕೂಡ ನಾವು ಯಾರಿಗೆ ಲ್ಯಾಂಡ್ ನಮ್ಮ ಭೂಮಿ ಕೊಡೋದಿಲ್ಲಲ್ಲ, ಅವ್ರಿಗೆ ತಗೊಳ್ಳೋದಿಲ್ಲ. ಯಾರು ಅವತ್ತು ನಿರ್ಣಯ ಏನಾಗಿದೆ ಅಂದರೆ, ಸ್ವಯಂ ಇಚ್ಛೆಯಿಂದ ಯಾರು ಕೊಡ್ತಾರೆ ಅದನ್ನು ಮಾತ್ರ ನಾವು ತಗೋತೀವಿ. ಈಗ ಇವ್ರದ್ದು ಏನು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಈಗ ನಾವು ಅದನ್ನು ಡಿನೋಟಿಫಿಕೇಶನ್ ಮಾಡಿಬಿಡಿ, ಆಮೇಲೆ ನೀವು ತಗೊಳ್ಳಿ ಅಂಥೇಳಿ. ನಮಗೇನು ಪ್ರಾಬ್ಲಮ್ ಆಗ್ತದೆ ಅಂದರೆ, ಈಗ 28/4 ಆಗಿದೆ. ಯಾರು ಸ್ವಯಂ ಇಚ್ಛೆಯಿಂದ, ಈಗ ಒಂದು 4-5 ಎಕರೆ ಜನ ಸ್ವಯಂ ಇಚ್ಛೆಯನ್ನು ಕೊಡೋರಿದ್ದಾರೆ. ಅವ್ರಿಗೆ ನಾವು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ 28/1 ಸ್ಟಾರ್ಟ್ ಆಗಬೇಕು, 1 ವರ್ಷ ಹೋಗುತ್ತೆ. ಆಮೇಲೆ ಮತ್ತೆ 1 ವರ್ಷ ನಂತರ ಮತ್ತೆ ಭೂಮಿ ಬೆಲೆ ಜಾಸ್ತಿ ಇರ್ತದೆ. ಹೀಗಾಗಿ ಆ ಟೆಕ್ನಿಕಲ್ ಇದ್ರದ್ದಿದೆ. ಅದಕ್ಕೆ ನಾನು ನಿನ್ನೆ ಮುಖ್ಯಮಂತ್ರಿಗಳಿದ್ದೀವಿ, ಒಂದು ಡ್ರಾಫ್ಟನ್ನು ಮಾಡಿ ಅದಕ್ಕೆ ಮಾಧ್ಯಮದಲ್ಲಿ ಅದರ ಡ್ರಾಫ್ಟನ್ನೇ ಹಾಕಿಬಿಡ್ತೀವಿ. ಹಾಕಿ ಒಂದು ವಿಂಡೋ ಪೀರಿಯಡ್ ಕೊಡ್ತೀವಿ, ಒಂದು 3 ತಿಂಗಳು ಟೈಮು, ಒಂದು 6 ತಿಂಗಳು ಟೈಮು, 3 ತಿಂಗಳು ಟೈಮು, ಒಂದು ವಿಂಡೋ ಪೀರಿಯಡ್ ಕೊಡ್ತೀವಿ. ಅದರಲ್ಲಿ ಯಾರ್ಯಾರು ಸ್ವಯಂ ಇಚ್ಛೆಯನ್ನು ಕೊಡ್ತಾರೆ ಅದನ್ನು ತಗೊಳ್ತೀವಿ. ಆಮೇಲೆ ತದನಂತರ ಸ್ವಯಂ ಇಚ್ಛೆದವ್ರನ್ನ 28/4 ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅದು ಸರಳ ಆಗ್ತದೆ, ಟೆಕ್ನಿಕಲಿ ನಮ್ಗೆ ಈಸಿ ಆಗಿದೆ. ಅದು ಮತ್ತೊಂದು ವರ್ಷ ಬೇಕಾಗುತ್ತೆ. ಮುಂದೆ ಅದನ್ನು ಉಳಿದವ್ರದ್ದನ್ನು ಯಾರು ಕೊಡಲಿಕ್ಕೆ ಬಯಸೋದಲ್ಲ ಅವ್ರ ಮೇಲೆ ನಾವು ಅವಾಗ ಅದನ್ನು ಅಕ್ವಿಷನನ್ನು ಡ್ರಾಪ್ ಮಾಡ್ತೀವಿ. ಡ್ರಾಪ್ ಮಾಡಿ ಅವ್ರಿಗೆ ಏನು ಈಗಾಗಲೇ ಗ್ರೀನ್ ಬೆಲ್ಟ್ ಇದೆ, ಅದು ಗ್ರೀನ್ ಬೆಲ್ಟ್ ಆಗಿ ಮುಂದುವರಿತದೆ. ಬರ್ಬೋದು, ಶಾರ್ಟ್ಲಿ ಬರ್ತದೆ. ನಿನ್ನೆ ಎಲ್ಲ ಸ್ವಾಮೀಜಿಗಳು, ಪ್ರಮುಖ ಸ್ವಾಮೀಜಿಗಳು ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಸರ್. ಧರ್ಮಸ್ಥಳ ಪ್ರಕರಣವನ್ನು ಎನ್ಐಎ ಕೊಡಲೇಬೇಕು ಅಂತ. ನೋಡಿ, SIT ಮೊದಲು SITಗೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು, SIT ಸ್ವಾಗತ ಮಾಡಿದ್ರು. ಈಗ SIT ಬಗ್ಗೆ ಸೊಸೈಟಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೆಯಲ್ಲ SIT ಗೊತ್ತು. ಅಟ್ಲೀಸ್ಟ್ ನಿಮಗೇ ಗೊತ್ತಿದೆ SIT ಒಳ್ಳೆ ಕೆಲಸ ಮಾಡಿದೆಯಾ? ಸರ್ಕಾರ ಹಸ್ತಕ್ಷೇಪ ಎದುರಿಗಿದ್ದೀನಾ? ಸಂಪೂರ್ಣವಾಗಿ ಏನೇನೆಲ್ಲ ಓದನಿದ್ದಾರೆ ಅದನ್ನು ಇವತ್ತು SIT ತೆಗೆದು ಮತ್ತೆ ಈಗ ರಾಜಕಾರಣ ಮಾಡ್ಕೊಂಡಿದ್ದೀವಿ. ನೋಡಿ, ಇದೆಲ್ಲ ಸ್ಪಾನ್ಸರ್ಡ್ ಇರ್ತದೆ ಬಿಡಿ. BJPದು ಸ್ಪಾನ್ಸರ್ಡ್ ಎಲ್ಲ ಇದೆಲ್ಲ. ರೈಟ್, ಥ್ಯಾಂಕ್ ಯು.